ಆಸ್ತೆ ಸ್ವಪುರ್ಯಾಂ ಯದು ದೇವ ದೇವೋ ವಿನಿರ್ಜಿತ ಶೇಷ ನೃದೇವ ದೇವ. ದೇವರು ಸರ್ವೋತ್ತಮ ಅನ್ನುವುದು ಸಿದ್ಧ. ಅಂತಹ ಸರ್ವೋತ್ತಮನಾದ ಭಗವಂತನೇ ಪಾಂಡವರ ಪಕ್ಷದಲ್ಲಿದ್ದಾನೆ. ನಿನಗೆ ವಿಜಯ ಆಗುವ ಪ್ರಶ್ನೆಯಲ್ಲಿ ಬರುತ್ತದೆ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ವಿಜಯ. ಸರಿ, ಲೌಕಿಕವಾಗಿ ಹೇಳ್ತೇನೆ, ಸಕ್ಷಿತಿದೇವ ದೇವ. ದೇವರು ಒಬ್ಬನೇ ಇಲ್ಲ ಪಾಂಡವರ ಪಕ್ಷದಲ್ಲಿ. ಎಲ್ಲ ಕ್ಷಿತಿದೇವರು, ಬ್ರಾಹ್ಮಣರು, ಋಷಿಗಳು, ಮುನಿಗಳು, ಯೋಗಿಗಳು ಎಲ್ಲರೂ ಅವರ ಪಕ್ಷದಲ್ಲಿದ್ದಾರೆ. ನೋಡಿದೆಯೋ ಇಲ್ಲ, ವನವಾಸಕ್ಕೆ ಪಾಂಡವರು ಹೊರಟ್ರೆ 88,000 ಜನ ಮುನಿಗಳು ಅವರ ಜೊತೆಗೆ ಹೊರಟಿದ್ದಾರೆ. ವನವಾಸದಲ್ಲಿರ್ತಾರೆ ಪಾಪ, ಅವರೇ ಕಷ್ಟದಲ್ಲಿದ್ದಾಗ ನಾವ್ಯಾಕೆ ಹೋಗಬೇಕು? ನಾವು ಉಪವಾಸ ಇದ್ರೂ ಅಡ್ಡಿ ಇಲ್ಲ, ಪಾಂಡವರ ಜೊತೆಗೆ ಉಪವಾಸ ಇದ್ದು ಸಾಯ್ತೇವೆ. ಈ ದುರ್ಯೋಧನನ ಜೊತೆಗೆ ಪಂಚಭಕ್ಷಗಳನ್ನು ತಿಂದು ನಾವು ಜೀವನ ಮಾಡಲಿಕ್ಕೆ ತಯಾರಿಲ್ಲ, ಉಪವಾಸ ಇದ್ದು ಬೇಕಾದ್ರೆ ಸಾಯ್ತೇವೆ ಅಂತ ಹೋದರು. ಆದರೆ ಉಪವಾಸ ಇರಲಿಲ್ಲ, ಅಕ್ಷಯ ಪಾತ್ರ ಇತ್ತು. ಯಥೇಷ್ಟವಾಗಿ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿ ಹಸ್ತಿನಾವತಿಗಿಂತಲೂ ವೈಭವದಿಂದ ಅತಿಥಿ ಸತ್ಕಾರ ಮಾಡಿದರು. ಆ ವಿಷಯ ಬೇರೆ. ಆದರೆ ಆ ಎಲ್ಲ ಋಷಿ ಮುನಿಗಳಿಗೆ, ಕ್ಷಿತಿ ದೇವರಿಗೆ ಪಾಂಡವರ ಪಕ್ಷಪಾತ ಇದೆ ಅಂದರೆ, ಬಲಿಚಕ್ರವರ್ತಿಯ ಕಥೆಯಲ್ಲಿ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಆ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯರ ಬ್ರಾಹ್ಮಣರ ಅನುಗ್ರಹ ಇದೆ, ಈಗ ನೀನು ಅವನು ವಿರೋಧ ಮಾಡಬೇಡ, ಸ್ವಲ್ಪ ದಿವಸ ಸುಮ್ಮನೆ ಇರು ಅಂತ ಇಂದ್ರದೇವರಿಗೆ ಹೇಳಿ ಸುಮ್ಮನೆ ಕೂಡಿಸ್ತಾರೆ. ಹಾಗಾಗಿ ಅಂತಹ ಬ್ರಾಹ್ಮಣರ ಸಹಾಯ ಅವನಿಗಿದೆ. ದೇವತೆಗಳೆಲ್ಲ ಅವರ ಪಕ್ಷದಲ್ಲಿದ್ದಾರೆ. ಯಾದವರು ಮಹಾಪರಾಕ್ರಮಗಳು, ದೇವತೆಗಳ ಅವತಾರರು, ಅವರು ಅವರ ಪಕ್ಷದಲ್ಲಿದ್ದಾರೆ. ಎಷ್ಟೆಷ್ಟೋ ರಾಜರನ್ನ, ಜರಾಸಂಧಾದಿಗಳನ್ನು ಸೋಲಿಸಿದ್ದನ್ನು ನೀನು ಕಂಡಿದ್ದಿ. ಇನ್ನಾದರೂ ನಿನಗೆ ಬುದ್ಧಿ ಬರಲಿ ಅಂತ ಹೇಳಿದರೂ ಧೃತರಾಷ್ಟ್ರ ಕೇಳಿಲ್ಲ. ಕೊನೆಗೆ ನಿನ್ನ ಮನೆಯಲ್ಲಿರುವಂತಹ ಏನು ದುರ್ಯೋಧನ ಇದ್ದಾನೆ, ಇವನನ್ನು ಹೊರಗೆ ಹಾಕು, ಇವನು ದುಷ್ಟ, ಹಿರಿಯ ಮಗ ಆಗಿರಬಹುದು, ಸಯೇಷ ದೋಷ ಪುರುಷ ಬಿಡಾಸ್ತೆ, ಅವನು ಮಗ ಅಲ್ಲ, ಅವನು ದೋಷದ ಸಾಕಾರ ಮೂರ್ತಿ, ಮನೆ ಬಿಟ್ಟು ಇವನನ್ನು ಹೊರಗೆ ಹಾಕು. ಜಯದೇಕಂ ಕುಲಸ್ಯಾರ್ಥ. ಯಾರು ಧೈರ್ಯ ಮಾಡ್ತಾರೆ? ಹೆಸರಿಗೆ ಧೃತರಾಷ್ಟ್ರ ರಾಜ, ನಿಜವಾಗಿ ಎಲ್ಲವನ್ನ ಕೈಯಲ್ಲಿಟ್ಟುಕೊಂಡವರು ದುರ್ಯೋಧನ. ಅಂತಹ ದುರ್ಯೋಧನ ರಾಜಕುಮಾರ, ಯುವರಾಜ ಅಂತ ಅನಿಸಿಕೊಳ್ಳಬೇಕಾದವನು ಅವನನ್ನು ಮನೆ ಬಿಟ್ಟು ಹೊರಗೆ ಹಾಕು ಅಂತ ಧೈರ್ಯದಿಂದ ವಿದುರ ಹೇಳ್ತಾನೆ ಅಂದರೆ ಎಂತಹ ಧರ್ಮದ ನಿಷ್ಠೆ. ಈ ರೀತಿ ಹೇಳಿದಾಗ ನಮ್ಮ ಮನೆ ಅನ್ನ ತಿಂದು ನನಗೆ ಹೊರಗೆ ಹಾಕಬೇಕು ಅಂತಂತಾನಲ್ಲ ಇವನು, ಇವರನ್ನು ಯಾಕೆ ಇಟ್ಟುಕೊಂಡಿದ್ದೆ ಅಂತ ಯಾವಾಗ ಅವನು ಮಾತನಾಡಿದ, ಆಗ ವಿದುರ ತನ್ನ ಕೈಯಲ್ಲಿದ್ದ ಧನುಸ್ಸನ್ನು ಮನೆ ಬಾಗಿಲಲ್ಲಿ, ಅರಮನೆಯ ಬಾಗಿಲಲ್ಲಿ ಇಟ್ಟು ತೀರ್ಥಯಾತ್ರೆಗೆ ಹೊರಟ. ಯಾಕೆ ತೀರ್ಥಯಾತ್ರೆಗೆ ಹೊರಟ ಅಂತ ಕೇಳಿದೆಯಲ್ಲಪ್ಪ, ಅದಕ್ಕೆ ಇದು ಕಾರಣ. ಇವರ ದುಷ್ಟತೆ, ಎಂದಿಗೂ ದುರ್ಜನತೆ, ದೌರ್ಜನ್ಯ, ದೋಷಗಳು, ಅಶ್ರದ್ಧೆ, ಅತಿರೇಕಕ್ಕೆ ಹೋದಾಗ ಅಲ್ಲಿ ಧರ್ಮ ಉಳಿಯೋದಿಲ್ಲ, ಧರ್ಮ ದೂರ ಆಗತ್ತೆ ಎನ್ನುವುದರ ಸಂಕೇತ. ನಾನೇನೋ ವಿರೋಧ ಪಕ್ಷಕ್ಕೆ ಹೋಗಿ ಪಾಂಡವರಿಗೆ ಸಪೋರ್ಟ್ ಮಾಡಿ ಯುದ್ಧದಲ್ಲಿ ಅವರ ಪರವಾಗಿ ನಿಲ್ತೇನೆ ಅಂತ ಇವರು ಅಂದ್ಕೊಳ್ಬಾರದು ಅಂತ ಧನುಸ್ಸನ್ನು ಜೊತೆಗೆ ತೆಗೆದುಕೊಂಡು ಹೋಗಿಲ್ಲ, ಧನುಸ್ಸನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದ. ನಾನು ತೀರ್ಥಯಾತ್ರೆಗೆ ಹೊರಟವನು, ವಿರಕ್ತನಾಗಿ ಹೊರಟವನು ಅನ್ನುವುದನ್ನು ತಿಳಿಸಿಕೊಟ್ಟಿದ್ದಾನೆ. ಅಲ್ಲಲ್ಲಿ ಭಗವಂತನ ಮೂರ್ತಿಗಳನ್ನು ಅಧಿಷ್ಠಿತೋ ಯಾನಿ ಸಹಸ್ರ ಮೂರ್ತಿ, ಅನಂತ ರೂಪಿಯಾದ ಪರಮಾತ್ಮ ಅಲ್ಲಲ್ಲಿ ಅನೇಕ ರೂಪಗಳಿಂದ ಸನ್ನಿಹಿತನಾಗಿರ್ತಾನೆ. ಭಗವಂತನ ದರ್ಶನವನ್ನು ಮಾಡುತ್ತಾ ಹೊರಟಿದ್ದಾನೆ ವಿದುರ. ಎಲ್ಲಿ ತೀರ್ಥ, ಸರೋವರ, ಪವಿತ್ರವಾದ ನದಿ ಕಾಣಿಸ್ತದೋ ಅಲ್ಲಿ ಸ್ನಾನ ಮಾಡೋದು. ಅಪಂಕತೋಯೇಷು ಸರಸ್ಸು, ಅಲ್ಲಲ್ಲಿ ಸ್ನಾನ ಮಾಡುತ್ತಾ ಹೊರಟಿದ್ದಾನೆ. ಭೌಗೋಳಿಕವಾದ ಆ ವ್ಯವಸ್ಥೆ ಹೇಗಿತ್ತು, ನೀರು ಎಷ್ಟು ಶುದ್ಧವಾಗಿ ಆವತ್ತಿನ ಕಾಲದಲ್ಲಿತ್ತು ಅಂತ ಒಂದು ಮಾತಿನಲ್ಲಿ ತಿಳಿಸ್ತದೆ ಭಾಗವತ. ಅಪಂಕತೋಯೇಷು ಸರಿತ್ಸರಸ್. ಇವತ್ತು ಹೇಗಾಗಿದೆ ಅಲ್ಲಲ್ಲಿ ತೀರ್ಥಗಳ ವ್ಯವಸ್ಥೆ ಎನ್ನುವುದನ್ನು ನೋಡಿದರೆ ಬಹಳ ವಿಚಿತ್ರ ಅನ್ನಿಸ್ತದೆ. ಆದರೆ ಒಂದು ಕೆಸರಿಲ್ಲ, ಹೊಲಸಿಲ್ಲ, ಅತಿ ಶುದ್ಧವಾದಂತಹ ತೀರ್ಥಗಳು, ಪವಿತ್ರವಾದಂತಹ ತೀರ್ಥಗಳು. ಎಲ್ಲಿ ಸ್ನಾನ ಮಾಡಿದರೆ ಶುದ್ಧವಾದ ಮನಸ್ಸು, ಅಂತಃಕರಣ, ಆ ಶುದ್ಧಾಂತಃಕರಣದಲ್ಲಿ ಶುದ್ಧವಾದ ಜ್ಞಾನೋದಯವಾಗಬೇಕೋ ಅಂತಹ ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾ ಹೊರಟಿದ್ದಾನೆ. ಹೋಗುವಾಗ ಇವತ್ತಿನ ತೀರ್ಥಯಾತ್ರೆಗಳನ್ನು ಮಾಡುವವರಿಗೆ ಒಂದು ದೊಡ್ಡ ಮಾರ್ಗದರ್ಶನ. ಮಹಾಭಾರತ ಬಹಳ ಹೇಳ್ತದೆ ತೀರ್ಥಯಾತ್ರೆಯ ಬಗ್ಗೆ, ಹೇಗೆ ಮಾಡಬೇಕು ಅಂತ.
ಯಸ್ಯ ಹಸ್ತೌಚ ಪಾದೌಚ ಮನಶ್ಚೈವ ಸುಸಂಹಿತಂ ಅಂತ. ಕೈ ಶುದ್ಧವಾಗಿರಬೇಕು, ಪಾದ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಹೊಟ್ಟೆ ಶುದ್ಧವಾಗಬೇಕು. ಕಂಡದ್ದನ್ನು ತಿಂದು ತೀರ್ಥಯಾತ್ರೆ ಮಾಡಿದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತದೆ ಮಹಾಭಾರತ ವನಪರ್ವದಲ್ಲಿ. ಅಷ್ಟು ತೀರ್ಥಯಾತ್ರೆಯ ಬಗ್ಗೆ ಹೇಳಿದ್ದಾರೆ. ಮೇಧ್ಯ ವಿವಿಕ್ತ ವೃತ್ತಿ, ಏನು ಅಲ್ಲಲ್ಲಿ ಪವಿತ್ರವಾದ ಪದಾರ್ಥಗಳು ಸಿಗತ್ತೆ, ತಾನಾಗಿಯೇ ಗಿಡದಿಂದ ಬಿದ್ದ ಕೆಲವು ಎಲೆಗಳು, ಹಣ್ಣುಗಳು, ಕಾಯಿಗಳು, ಇವನು ಕಿತ್ತುತ್ತಾ ಇರಲಿಲ್ಲ, ಹಿಂಸೆ ಮಾಡ್ತಾ ಇರಲಿಲ್ಲ, ತಾನಾಗಿ ಬಿದ್ದಿದ್ರೆ ಅದು ನಿಷಿದ್ಧವಲ್ಲ ಅಂತ. ಆದರೆ ವಿಹಿತವಾದ ಪತ್ರಗಳನ್ನು, ವಿಹಿತವಾದ ಫಲಗಳನ್ನು ಮಾತ್ರ ಸ್ವೀಕಾರ ಮಾಡಿ ಅಷ್ಟರಿಂದಲೇ ಜೀವನವನ್ನು ಮಾಡ್ತಾ ಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ಅಂಥಾದರ ಮಧ್ಯದಲ್ಲಿ ಯಾತ್ರೆಯೇ ಒಂದು ಕಷ್ಟ. ವ್ರತಾನಿ ಚೇರೆ ಹರಿತೋಷಣಾನಿ, ನಾನಾ ವಿಧವಾದ ವಿಷ್ಣು ಪಂಚಕಾದಿ ವ್ರತಗಳನ್ನು ಮಾಡಿದ್ದಾನೆ ತೀರ್ಥಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ. ಮೊದಲೇ ಓಡಾಡುವ ಶ್ರಮ, ಇನ್ನೇನು ವ್ರತ ಉಪವಾಸ ಅನ್ನಲಿಲ್ಲ. ವ್ರತಾನಿ ಚೇರೆ ಹರಿತೋಷಣಾನಿ, ಭಗವಂತನಿಗೆ ಸಂತೋಷ ಆಗುವ ವ್ರತಗಳನ್ನು ಮಾಡ್ತಾ ಮಾಡ್ತಾ, ಸ್ನಾನಾದಿಗಳನ್ನು ಮಾಡ್ತಾ ತೀರ್ಥಯಾತ್ರೆಯನ್ನು ಮಾಡಿ ತನ್ನನ್ನು ತಾನು ಪವಿತ್ರಗೊಳಿಸಿಕೊಂಡಿದ್ದಾನೆ. ಹೀಗೆ ಯಾತ್ರೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಎಲ್ಲಿ ಬೇಕಲ್ಲಿ ಹೋದ್ರ ಇತ್ತಂ ವ್ರಜನ್ ಭಾರತ ಮೇವ ವರ್ಷಂ. ವೇದವ್ಯಾಸ ದೇವರು, ಶುಕಾಚಾರ್ಯರು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಾರೆ. ಕೇವಲ ಭಾರತ ದೇಶದಲ್ಲಿ ಸಂಚಾರ ಮಾಡಿದ್ದಾನೆ, ಬೇರೆ ಕಡೆಗೆ ಹೋಗಿಲ್ಲ. ಇದೇ ಕರ್ಮಭೂಮಿ, ಇಲ್ಲಿಯೇ ಸಂಚಾರ ಮಾಡಿ ತನ್ನನ್ನು ತಾನು ಪವಿತ್ರನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಈ ರೀತಿ ಸಂಚಾರ ಮಾಡ್ತಾ ಮಾಡ್ತಾ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ ವಿದುರ. ಪ್ರಭಾಸ ಕ್ಷೇತ್ರದಲ್ಲಿ ಮುಂದಾಗುವಂತಹ ಯಾದವರ ನಾಶದ ವಿಚಾರ ಅವನ ಕಿವಿಗೆ ಬಿದ್ದಿದೆ. ಬ್ರಾಹ್ಮಣರ ಪರೀಕ್ಷೆಯನ್ನು ಮಾಡುವುದಕ್ಕೋಸ್ಕರ ಯಾದವರು ಪ್ರಯತ್ನ ಮಾಡಿದರು. ಆಗ ಬ್ರಾಹ್ಮಣರ ಶಾಪ ಆಯಿತು. ಯಾದವ ಕುಲಕ್ಕೆ ನಾಶ ಆಗಲಿ ಅಂತ, ಆ ವನಿಕೆಯಿಂದಲೇ ನಿಮ್ಮ ನಾಶ ಆಗಲಿ ಅಂತ ಶಾಪ ಕೊಟ್ಟರು. ಆ ಶಾಪದಿಂದ ಇನ್ನು ಕೆಲವೇ ದಿವಸಗಳಲ್ಲಿ ಯಾದವರ ನಾಶವಾಗುವುದಿದೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರ ಕಾರ್ಯದ ಉಪಸಂಹಾರವನ್ನು ಮಾಡುವವನಿದ್ದಾನೆ. ನಿತ್ಯನಾದರೂ ಕೃಷ್ಣ ಜಗತ್ತಿಗೆ ಕಾಣುವಂತೆ ಇನ್ನು ಮುಂದೆ ಎಲ್ಲರ ಮಧ್ಯದಲ್ಲಿ ಇರೋದಿಲ್ಲ, ಅದೃಶ್ಯನಾಗ್ತಾನೆ ಎನ್ನುವ ವಿಚಾರ ಅವನಿಗೆ ಗೊತ್ತಾಗಿದೆ. ಶ್ರೀಮದ್ ಭಾಗವತವನ್ನು ನೋಡಿಬಿಟ್ರೆ ಯಾದವರ ನಾಶವಾದದ್ದನ್ನು ಕೇಳಿದ ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಶ್ರೀಮದ್ ಆಚಾರ್ಯರು ತಾತ್ಪರ್ಯ ಬರೀತಾರೆ, ಮಹಾಭಾರತದ ವಿರೋಧ ಬರುತ್ತದೆ. ಇನ್ನೂ ಯಾದವರ ನಾಶವಾಗಿರಲಿಲ್ಲ, ಮುಂದೆ ಆಗೋದಿದೆ. ಮುಂದೆ ಆಗುವ ನಾಶವನ್ನು ಸಂಕ್ಷೇಪವಾಗಿ ಮೊದಲಿಗೇನೆ ಇವನು ಸರಸ್ವತಿ ತೀರದಲ್ಲಿ, ಪಶ್ಚಿಮ ವಾಹಿನಿ ಸರಸ್ವತಿ ತೀರ, ಆ ತೀರದಲ್ಲಿದ್ದಾಗ ಇವನಿಗೆ ತಿಳಿದು ಬಂದಿದೆ. ಬಹಳ ದುಃಖ ಆಗಿದೆ. ಯಾದವರು ಅಂದರೆ ಈ ದೇವಾಹ ಪೃಥ್ವೀಂಗತಾಸ್ತೆ ಅಂತ, ಅವರೆಲ್ಲ ಭಗವಂತನ ಸೇವೆಗಾಗಿ ಬಂದ ಸಾಕ್ಷಾತ್ ದೇವತೆಗಳೇ, ಸಾಮಾನ್ಯರಲ್ಲವೇ ಅಲ್ಲ. ಮಹಾಮಹಾ ದೇವತೆಗಳು ಕೃಷ್ಣನ ಸೇವೆಗೆ ಅಂತ ಯಾದವರಾಗಿ ಬಂದದ್ದು. ಭೂಭಾರಹರಣದ ಕಾರ್ಯ ಮುಗಿದ ಮೇಲೆ ಏನಾದರೊಂದು ನಿಮಿತ್ತ ಮಾಡಿ ಅವರನ್ನು ಮತ್ತೆ ಸ್ವರ್ಗಕ್ಕೆ ಕಳಿಸಬೇಕಾಗಿದೆ ಕೃಷ್ಣನಿಗೆ. ಯಾಕೆಂದರೆ ನ ದೇವಾನಾಂ ಆಶತಂ ಪುರುಷಾಹಿ ಸಂತಾನಗಾಹ ಪ್ರಾಯಶಃ ಪಾಪಯೋಗ್ಯ. ಇವರು ಉಳಿದು ಬಿಟ್ಟರೆ ಕಲಿಯುಗನೇ ಶುರುವಾಗೋದಿಲ್ಲ. ದೇವತೆಗಳಿದ್ದಾರೆ ಅಂದರೆ ಎಲ್ಲರೂ ಸಜ್ಜನರೇ, ಅವರ ಕುಲ, ಅವರ ವಂಶದಲ್ಲಿ ಅವರ ಅಮೋಘ ವೀರ್ಯರು, ಅವರ ಪರಂಪರೆಯಲ್ಲಿ ಬಂದವರೆಲ್ಲ ಸಜ್ಜನರಾಗ್ತಾ ಹೋಗಿಬಿಟ್ರೆ ಕಲಿಯುಗವೂ ಒಂದು ನಡೆಯಬೇಕಲ್ಲ. ಯಾವಾಗಲೂ ಕೇವಲ ತ್ರಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಕೃತಯುಗಗಳ ಧರ್ಮ ಮಾತ್ರ ನಡೆದರೆ ಹೇಗೆ? ಅದಕ್ಕಾಗಿ ಅವರ ಉಪಸಂಹಾರವನ್ನು ಮಾಡುವ ಅಪೇಕ್ಷೆ ಪರಮಾತ್ಮನಿಗಿತ್ತು. ಹಾಗಾಗಿ ಭಗವಂತ ಉಪಸಂಹಾರ ಮಾಡುವುದಕ್ಕೆ ವಿಪ್ರರ ಶಾಪವನ್ನು ನಿಮಿತ್ತ ಮಾಡಿದ್ದಾನೆ. ಆದರೆ ಅದನ್ನು ನೆನೆಸಿಕೊಂಡು ಮನಸ್ಸಿನಲ್ಲಿ ಸ್ವಲ್ಪ ನೊಂದುಕೊಂಡಿದ್ದಾನೆ. ಮತ್ತೆ ಹಾಗೆ ಅನೇಕ ತೀರ್ಥಗಳ ಯಾತ್ರೆಯನ್ನು ಮುಂದುವರೆಸಿದ್ದಾನೆ. ಅನ್ಯಾನಿ ಚೇಹ ದ್ವಿಜದೇವ